ಹಾಯ್ ಶಾಂತನು, ಹೇಗಿದ್ದೀರಾ? ನಾನು ಹೇಗಾದರೂ ಇರಲಿ ಸರ್, ಫೈಲ್ ತೊಗೊಂಡೋಗಿ ಇಷ್ಟು ದಿನ ಆಯ್ತಲ್ಲ, ಅದ್ರ ವಿಚಾರನೂ ಹೇಳಲೇ ಇಲ್ಲ ನೀವು. ಇಷ್ಟನ್ನು ಸ್ಟಡಿ ಮಾಡ್ಬೇಕು ತಾನೆ, ಸ್ವಲ್ಪ ಸಮಯ ಬೇಕಾಗುತ್ತೆ, ಏನು ಮಾಡೋಕ್ಕಾಗುತ್ತೆ? ಸರಿ ಸರಿ, ನಾವು ಈ ಫೈಲ್ ತಗೊಂಡು ಇವತ್ತೇ ದೇಸಾಯಿ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇವತ್ತೇನಾ? ಯಾಕೆ ಸರ್, ಏನಾಯ್ತು? ಆಸ್ತಿ ಪತ್ರ ನಮ್ಮ ಹೆಸರಿಗೆ ಆಗಿದೆ ತಾನೆ? ಇಲ್ಲ ಶಾಂತನು, ನಿಮ್ಮ ಹೆಸರಿಗೆ ಆಗಿಲ್ಲ. ಅಷ್ಟೇ ಅಲ್ಲ, ಈ ಪತ್ರಗಳನ್ನ ಇಟ್ಕೊಂಡು ಯಾವತ್ತಿಗೂ ಆ ಮನೆಗೆ ಹೋಗೋದಕ್ಕಾಗೋದಿಲ್ಲ ಸರ್. ಏನು ಹೇಳ್ತಾ ಇದೀಯ ನೀನು? ಇಷ್ಟು ದಿನ ದುಡ್ಡು ತಗೊಂಡು ಕೆಲಸ ಆಗುತ್ತೆ ಅಂತ ಹೇಳಿ ಈಗ ಆಗಲ್ಲ ಅಂತ ಹೇಳ್ತಾ ಇದೀಯಾ? ಸರ್ ಬಿಡಿ ಸರ್ ಕೈನ. ಏನು ಸರ್ ನೀವು ಬುದ್ಧಿ ಇಲ್ದವ್ರ ಥರ ಮಾತಾಡ್ತಾ ಇದ್ದೀರಲ್ಲ. ನಾನೇನೋ ಆ ಪತ್ರಗಳನ್ನ ನೋಡಿದ್ಮೇಲೆ ಮಾತಾಡಿರ್ಬೋದು, ಆದರೆ ಆ ಪತ್ರಗಳನ್ನ ನೋಡಿದ್ಮೇಲೆ ಅದು ಆಗೋದೇ ಇಲ್ಲ ಅನಿಸ್ತು. ಯಾಕಾಗಲ್ಲ? ಎಲ್ಲ ಪತ್ರದ ಮೇಲೆ ದೇಸಾಯಿಗಳು ಸೈನ್ ಮಾಡಿದಾರಲ್ಲ. ಬರೀ ದೇಸಾಯಿ ಒಬ್ಬರು ಸೈನ್ ಆದರೆ ಸಾಕಾಗಲ್ಲ ಸರ್, ಆ ಪತ್ರದಲ್ಲಿ ಸಂಬಂಧಪಟ್ಟ ಪ್ರತಿಯೊಬ್ಬರು ಸೈನು ಆಗಬೇಕು. ಅಂದರೆ ದೇಸಾಯಿ ಮನೆಯವರೆಲ್ಲ NOC ಫಾರ್ಮ್ಗೆ ಸೈನ್ ಹಾಕಿದ್ರೆ ಆಸ್ತಿ ನಿಮ್ಮದಾಗುತ್ತೆ. ಮನೆಯಲ್ಲಿ ಯಾರೊಬ್ಬರು ಸಹಿ ಆಗ್ತೇ ಇದ್ದರೂ ಆಸ್ತಿ ನಿಮ್ಮ ಹೆಸರಿಗೆ ಆಗೋದಿಲ್ಲ. ಅಂದರೆ ಈ ಆಸ್ತಿ ಪತ್ರಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಹ ಇಲ್ಲ. ಶಾಂತನವರೇ, ಇನ್ನೂ ಕಾಲ ಮಿಂಚಿಲ್ಲ. ಇದೇ ಪತ್ರಕ್ಕೆ NOC ತೊಗೊಂಬನ್ನಿ, ಎಲ್ಲ ಆಸ್ತಿನೂ ನಿಮಗೆ ಸೇರೋ ಹಾಗೆ ಮಾಡಿ. ಸರ್, ಈ ಪತ್ರಗಳಿಂದ ಏನೂ ಮಾಡೋಕ್ಕಾಗಲ್ಲ ಸರ್, ಕ್ಷಮಿಸಿ ಸರ್. ನಿಮ್ಮ ಪತ್ರಗಳನ್ನು ತಗೊಳ್ಳಿ ಸರ್.